ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 2025 ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡ, ಇಂಗ್ಲೀಷು ಮತ್ತು PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಇತ್ತೀಚೆಗೆ ಭೀತರ್ಕನಿಕಾ ನಂತರ ಸಿಮಿಲಿಪಾಲ್ ಅನ್ನು ಒಡಿಶಾ ರಾಜ್ಯದ 2ನೇ ರಾಷ್ಟ್ರೀಯ ಉದ್ಯಾನವನವೆಂದು ಗೊತ್ತುಪಡಿಸಲಾಗಿದೆ ಅಥವಾ ಘೋಷಿಸಲಾಗಿದೆ. ಹಾಗಾದರೆ ಸಿಮಿಲಿಪಾಲ್ ಏನಿದೆ, ಇದರ ಸೇರ್ಪಡೆಯಾದ ನಂತರ ಭಾರತದಲ್ಲಿ ಪ್ರೆಸೆಂಟ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? ಹಾಗಾದರೆ ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ 107. ನೋಡಿ, 107 ಪ್ರಸ್ತುತ ಅಂದರೆ ಸಿಮಿಲಿಪಾಲ್ ಸೇರ್ಪಡೆಯೊಂದಿಗೆ ನ್ಯಾಷನಲ್ ಪಾರ್ಕ್ಗಳ ಸಂಖ್ಯೆ ಹೆಚ್ಚಳವಾಗಿದೆ. ಈ ಒಂದು ಮಾಹಿತಿಯನ್ನು ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿದ್ದು ಗಮನಿಸಬಹುದು. ನೋಡಿ, ಸಿಮಿಲಿಪಾಲ್ ಸೇರ್ಪಡೆ ಇದೆ. ಇದು ಒಡಿಸ್ಸಾಸ್ 2nd ನ್ಯಾಷನಲ್ ಪಾರ್ಕ್ ಆಗಿದೆ ಆಫ್ಟರ್ ಭಿತರ್ಕನಿಕಾ. ಸೊ ಗಮನಿಸಬಹುದು, ಸಿಮಿಲಿಪಾಲ್ ಸೇರ್ಪಡೆಯೊಂದಿಗೆ ಭಾರತದಲ್ಲಿ ಪ್ರೆಸೆಂಟ್ಲಿ 107ನೇ ನ್ಯಾಷನಲ್ ಪಾರ್ಕ್ ಆಗಿದೆ ಎಂಬುದನ್ನು ಗಮನಿಸಬೇಕು ನೀವು ಇದನ್ನು. ಓಕೆ, ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಅದೇ ಮಾಹಿತಿ ಇಲ್ಲಿದೆ ಗಮನಿಸಬಹುದು. ಭಿತರ್ಕನಿಕಾ ನಂತರ ಸಿಮಿಲಿಪಾಲನ್ನು ಒಡಿಸ್ಸಾದ 2ನೇ ರಾಷ್ಟ್ರೀಯ ಉದ್ಯಾನವನವೆಂದು ಗೊತ್ತುಪಡಿಸಲಾಗಿದೆ. ಒಡಿಸ್ಸಾ ಸರ್ಕಾರ ಸಿಮಿಲಿಪಾಲ್ ಹುಲಿ ಮೀಸಲು ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಣೆ ಮಾಡಿದೆ. ಸಿಮಿಲಿಪಾಲ್ ಕಾಡು ಮೆಲನಿಸ್ಟಿಕ್ ಹುಲಿಗಳಿಗೆ ವಿಶ್ವದ ಏಕೈಕ ನೆಲೆಯಾಗಿದೆ. ನೋಡಿ, ಗಮನಿಸಬಹುದು, ಫಾರೆಸ್ಟ್ ಮೆಲನಿಸ್ಟಿಕ್ ಅಂತ ಕರೀತಾರೆ. ಇದು ವಿಶಿಷ್ಟ ಬಣ್ಣವನ್ನು ಹೊಂದಿರತಕ್ಕಂಥ ಹುಲಿಯ ಜಾತಿಯಾಗಿದೆ. ಸೊ ಈ ರೀತಿಯ ಹುಲಿಯ ಜಾತಿ ಕಂಡುಬರುವುದು ಸಿಮಿಲಿಪಾಲ್ನಲ್ಲಿ ಮಾತ್ರ. ಆ ಕಾರಣಕ್ಕಾಗಿ ಇದು ವಿಶ್ವದ ಏಕೈಕ ನೆಲೆ, ಅಂದರೆ ಫಾರೆಸ್ಟ್ ಮೆಲನಿಸ್ಟಿಕ್ ಹುಲಿಗಳಿಗೆ ವಿಶ್ವದ ಏಕೈಕ ನೆಲೆಯಾಗಿದೆ ಸಿಮಿಲಿಪಾಲ್, ನೆನಪಿರಬೇಕು. ಇದು ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವನ ಮತ್ತು ಒಡಿಶಾದಲ್ಲಿ 2ನೇಯದು, ಅಂದರೆ ಭಿತರ್ಕನಿಕಾ ನಂತರ 2ನೇಯದು. ಈ ಅಭಯಾರಣ್ಯವು 40 ರಾಯಲ್ ಬಂಗಾಳ ಟೈಗರ್ಗಳಿಗೆ, ಒಡಿಸ್ಸಾದ ಆನೆ ಜನಸಂಖ್ಯೆಯ 25% ಮತ್ತು 104 ಆರ್ಕಿಡ್ ಪ್ರಭೇದಗಳಿಗೆ ನೆಲೆಯಾಗಿದೆ. ಓಕೆ, ಸಿಮಿಲಿಪಾಲ್ ಏನಿದೆ 360ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಮತ್ತು ಚಿರತೆಗಳು, ಸಾಂಬಾರ್ ಮತ್ತು ಮಗ್ಗರ್ ಮೊಸಳೆಗಳಂತಹ ವೈವಿಧ್ಯಮಯ ಸಸ್ತನಿಗಳಿಗೆ ಆಶ್ರಯ ತಾಣವಾಗಿದೆ. ಸುಡೋ ಮೆಲನಿಸ್ಟಿಕ್ ಹುಲಿಯು ಬಂಗಾಳ ಹುಲಿಯ ಬಣ್ಣದ ರೂಪಾಂತರವಾಗಿದ್ದು, ನಿರ್ದಿಷ್ಟ ಜಿನ್ನಿನಲ್ಲಿನ ರೂಪಾಂತರದಿಂದ ಇದು ಉಂಟಾಗಿದೆ. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಪರೇಷನ್ ಹಾಕ್ 2025 ನೋಡಿ, ಗಮನಿಸಬಹುದು. ಇಂಗ್ಲೀಷಲ್ಲಿ ನೋಡಿ, ಆಪರೇಷನ್ ಹಾಕ್ 2025 ಕಾರ್ಯಾಚರಣೆಯಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ CBI ಯಾವ ರೀತಿಯ ಸೈಬರ್ ಅಪರಾಧವನ್ನು ಗುರಿಯಾಗಿಸಿಕೊಂಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಆನ್ಲೈನ್ ಮಕ್ಕಳ ಲೈಂಗಿಕ ಶೋಷಣೆ. ನೋಡಿ, ಆನ್ಲೈನ್ನಲ್ಲಿ ಮಕ್ಕಳ ಲೈಂಗಿಕ ಶೋಷಣೆಗೆ ಸಂಬಂಧಪಟ್ಟಂತೆ ತೊಡೆದು ಹಾಕುವ ಉದ್ದೇಶದಿಂದಾಗಿ CBI ಆಪರೇಷನ್ ಹಾಕನ್ನು ಜಾರಿ ಮಾಡಿದೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಆಪರೇಷನ್ ಹಾಕ್ 2025 CBI ನೋಡಿ, ಗಮನಿಸಬಹುದು, ಚೈಲ್ಡ್ ಸೆಕ್ಶುವಲ್ ಎಕ್ಸ್ಪ್ಲೋನೇಷನ್ ನೆಟ್ವರ್ಕ್ಗಾಗಿ ಲಾಂಚ್ ಮಾಡಿದೆ. ಇದನ್ನು ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ನೋಡಿ, ನನಗೆ ಸ್ವಲ್ಪ ಗಂಟ್ಲು ಸರಿಯಿಲ್ಲ, ಹುಷಾರಾಗಿರೋದ ಕಾರಣದಿಂದಾಗಿ ಸ್ವಲ್ಪ ಏರುಪೇರು ಆಗ್ಬೋದು, ಕ್ಷಮೆ ಇರಲಿ. ನೋಡಿ, ಅಮೇರಿಕ ಪ್ರಾರಂಭಿಸಿದ ಆಪರೇಷನ್ ಹಾಕ್ನಿಂದ ಪಡೆದಂತಹ ಮಾಹಿತಿಯ ಆಧಾರದ ಮೇಲೆ CBI ಆನ್ಲೈನ್ನಲ್ಲಿ ಮಕ್ಕಳ ಲೈಂಗಿಕ ಶೋಷಣೆಯನ್ನು ಒಳಗೊಂಡ ಅಂತಾರಾಷ್ಟ್ರೀಯ ಸಂಪರ್ಕಗಳನ್ನು ಹೊಂದಿರುವ ಸೈಬರ್ ಅಪರಾಧ ಜಾಲಗಳನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಲು ತ್ವರಿತ ಕ್ರಮ ಕೈಗೊಂಡಿದೆ. ಆನ್ಲೈನ್ ಮಕ್ಕಳ ಲೈಂಗಿಕ ಶೋಷಣೆಯಲ್ಲಿ ತೊಡಗಿರುವ ಸೈಬರ್ ಅಪರಾಧ ಜಾಲಗಳನ್ನು ಕೇಂದ್ರೀಯ ತನಿಖಾ ದಳ ನಾಶಪಡಿಸಿದೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಹಾಕ್ ಎಂದು ಹೆಸರಿಸಲಾಗಿದೆ ಎಂಬುದು ನೆನಪಿರಬೇಕು. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ನ್ಯಾಷನಲ್ ಆರ್ಕೈವ್ಸ್ ಅಥವಾ ಆರ್ಕೈವ್ಸ್ ಆಫ್ ಇಂಡಿಯಾ ಪ್ರಖ್ಯಾತವಾದ
ರಾಮಾನುಜನ್ ಜರ್ನಿ ಆಫ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್ ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ ಈ ಪುಸ್ತಕದ ಲೇಖಕರು ಯಾರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅರುಣ್ ಸಿಂಘಾಲ್ ಮತ್ತು ಡಾಕ್ಟರ್ ದೇವೇಂದ್ರ ಕುಮಾರ್ ಶರ್ಮಾ. ಗಮನಿಸಬಹುದು, ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಇತ್ತೀಚೆಗೆ ಲಾಂಚ್ ಮಾಡಿದಂತಹ ಒಂದು ಬುಕ್ನ ಹೆಸರು ರಾಮಾನುಜನ್ ಜರ್ನಿ ಆಫ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್. ನೋಡಿ, ಇದನ್ನು ಯಾರು ಬರೆದಿದ್ದಾರೆ ಎಂಬುದು ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು, ಇತ್ತೀಚೆಗೆ ಬಿಡುಗಡೆಯಾಗಿದೆ. ಸೊ ನೋಡಿ, ಈ ಪುಸ್ತಕವು ಭಾರತೀಯ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಜೀವನ ಮತ್ತು ಕೊಡುಗೆಗಳನ್ನು ಪರಿಶೀಲಿಸುವ ಒಂದು ಐತಿಹಾಸಿಕ ವೃತ್ತಾಂತವಾಗಿದೆ. ಇದು ವಿಶ್ವದಾದ್ಯಂತ ಗಣಿತಜ್ಞರನ್ನು ಬೆರಗುಗೊಳಿಸುವ ಪ್ರಮೇಯಗಳು ಮತ್ತು ಫಲಿತಾಂಶಗಳನ್ನು ರಾಮಾನುಜನ್ ಹೇಗೆ ರಚಿಸಿದರು ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ. ಈ ಪುಸ್ತಕವನ್ನು ಅರುಣ್ ಸಿಂಘಾಲ್ ಮತ್ತು ಡಾಕ್ಟರ್ ದೇವೇಂದ್ರ ಕುಮಾರ್ ಶರ್ಮಾ ಬರೆದಿದ್ದಾರೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ನೈಸರ್ಗಿಕ ವಿಕೋಪಗಳ ಬಗ್ಗೆ ನೋಡಿ, ಗಮನಿಸಿ. ನೈಸರ್ಗಿಕ ವಿಕೋಪಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡಲು ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಬಿಡುಗಡೆ ಮಾಡಿದ ಅಪ್ಲಿಕೇಶನ್ನ ಹೆಸರೇನು? ಸರಿಯಾದಂಥ ಉತ್ತರ ಸಚೇತ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರ ಸರ್ಕಾರ ಆಗಿರಲಿ, ಕೇಂದ್ರದ ಯಾವುದೇ ಸಚಿವಾಲಯ ಬಿಡುಗಡೆ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಆಗಿ ತುಂಬಾ ಇಂಪಾರ್ಟೆಂಟು ಎಕ್ಸಾಮಿಗೆ. ಸಚೇತ್. ದ ಹಿಂದೂಸ್ತಾನ್ ಟೈಮ್ಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರೆ ಗಮನಿಸಬಹುದು. ವಾಟ್ ಈಸ್ ಸಚೇತ್ ಆ್ಯಪ್? ಪ್ರಮೋಟೆಡ್ ಬೈ PM ಮೋದಿ ಫಾರ್ ಇಯರ್ಲಿ ನೋಡಿ ನ್ಯಾಚುರಲ್ ಡಿಸಾಸ್ಟರ್ ಅಲರ್ಟ್ಸ್. ನ್ಯಾಚುರಲ್ ಡಿಸಾಸ್ಟರ್ ಅಲರ್ಟ್ಗಳಿಗಾಗಿ PM ಮೋದಿ ಇದನ್ನು ಪ್ರಮೋಟ್ ಮಾಡಿದ್ದಾರೆ, ಸಚೇತ್ ಆ್ಯಪ್. ಓಕೆ, ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ, ಇಂಪಾರ್ಟೆಂಟು, ನೆನಪಿರಬೇಕು. ನೋಡಿ, ಇದೊಂದು ಸಚೇತ್ ಎಂಬುದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ನೈಸರ್ಗಿಕ ವಿಕೋಪಗಳಿಂದ ಪಾರಾಗಲು ಸಹಾಯ ಮಾಡುತ್ತದೆ. ಸಚೇತ್ ನೋಡಿ, ಇದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲು ವಿಪತ್ತುಗಳ ಬಗ್ಗೆ ಒಂದು ಅಪ್ಲಿಕೇಶನ್ ಆಗಿದೆ. ನೈಜ ಸಮಯದ ಜಿಯೋ ಟ್ಯಾಗ್ ಮಾಡಲಾದ ಮುಂಚಿನ ಎಚ್ಚರಿಕೆಗಳನ್ನು ಒದಗಿಸುತ್ತದೆ. ಅಂದರೆ ಸಡನ್ನಾಗಿ ನೈಸರ್ಗಿಕ ವಿಕೋಪಗಳೇನಾದರೂ ಆಗ್ತಕ್ಕಂಥ ಸಂದರ್ಭದಲ್ಲಿ ಮುಂಚಿತವಾಗಿಯೇ ನಮಗೆ ಅದು ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಇದಲ್ಲದೆ ಈ ಅಪ್ಲಿಕೇಶನ್ ದಿನನಿತ್ಯದ ಹವಾಮಾನ ನವೀಕರಣಗಳಿಗಾಗಿ ಭಾರತೀಯ ಹವಾಮಾನ ಇಲಾಖೆಯಿಂದ ಹವಾಮಾನ ವರದಿಗಳು ಮತ್ತು ಮುನ್ಸೂಚನೆಗಳನ್ನು ಸಹ ಒದಗಿಸುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಸುಭಾಷ್ ಶರ್ಮಾ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಬಿಯಾಂಡ್ ದ ಕೋರ್ಟ್ ರೂಮ್ ಪುಸ್ತಕದಲ್ಲಿ ಯಾವ ನ್ಯಾಯಶಾಸ್ತ್ರಜ್ಞರ ಅಭಿಪ್ರಾಯಗಳು ಪ್ರಮುಖವಾಗಿ ಕಾಣಿಸಿಕೊಂಡಿವೆ? ಸರಿಯಾದಂಥ ಉತ್ತರ ಪಾಲಿ ಎಸ್ ನಾರಿಮನ್. ಪಾಲಿ ಎಸ್ ನಾರಿಮನ್ ಇವರು ಭಾರತದ ಪ್ರಖ್ಯಾತ ವ್ಯಕ್ತಿಯಾಗಿದ್ದಾರೆ. ಅಂದರೆ ಒಬ್ಬ ನ್ಯಾಯಶಾಸ್ತ್ರಜ್ಞ. ಇವರ ಒಂದು ಆಧರಿಸಿದಂತಹ ಪುಸ್ತಕ ಇದೀಗ ಬಿಡುಗಡೆಯಾಗಿದೆ. ಆ ಪುಸ್ತಕದ ಹೆಸರೇ ಬಿಯಾಂಡ್ ದ ಕೋರ್ಟ್ ರೂಮ್. ಡೈರೆಕ್ಟಾಗಿ ಕೇಳ್ಬೋದು, ಇತ್ತೀಚೆಗೆ ಬಿಡುಗಡೆಯಾದ ಬಿಯಾಂಡ್ ದ ಕೋರ್ಟ್ ರೂಮ್ ಪುಸ್ತಕವು ಕೆಳಗಿನ ಯಾರ ಕುರಿತಾಗಿದೆ ಅಂತ ಕೇಳಬಹುದು. ಪಾಲಿ ಎಸ್ ನಾರಿಮನ್ ಇವರ ಹೆಸರು ನೀವು ಕೇಳೇ ಇರ್ತೀರ ಆಗಾಗ. ಗಮನಿಸಬಹುದು, ಬಿಯಾಂಡ್ ದ ಕೋರ್ಟ್ ರೂಮ್. ಸೊ ಇದು ಪಾಲಿ ನಾರಿಮನ್ಸ್ ಲೀಗಲ್ ಲೆಜಸಿ ಬಗ್ಗೆ ಫುಲ್ ವಿವರಣೆಯನ್ನು ನೀಡುತ್ತದೆ. ಓಕೆ, ಇದನ್ನು ಸುಭಾಷ್ ಶರ್ಮಾ ಬರೆದಿದ್ದಾರೆ. ಸೊ ಇದು ಪಾಲಿ ಎಸ್ ನಾರಿಮನ್ ಅವರ ಸಂವಿಧಾನಿಕ ಕಾನೂನು ಒಳನೋಟಗಳು ಇದಕ್ಕೆ ಕೇಂದ್ರ ಬಿಂದುವಾಗಿದ್ದವು. ಈ ಪುಸ್ತಕವು ಪ್ರಜಾಪ್ರಭುತ್ವ, ನ್ಯಾಯಾಂಗದ ಪಾತ್ರಗಳು ಮತ್ತು ಭಾರತೀಯ ಸಂವಿಧಾನದ ಕುರಿತು ನಾರಿಮನ್ ಅವರ ದೃಷ್ಟಿಕೋನಗಳನ್ನು ಒಳಗೊಂಡಿದೆ. ಪಾಲಿ ಎಸ್ ನಾರಿಮನ್ ಭಾರತದಲ್ಲಿ ಸಂವಿಧಾನಿಕ ಕಾನೂನನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಭಾರತೀಯ ನ್ಯಾಯಶಾಸ್ತ್ರಜ್ಞ ಇವರು. ಕಾನೂನು ಕ್ಷೇತ್ರಕ್ಕೆ ಅವರ ಕೊಡುಗೆಗಳಲ್ಲಿ ನ್ಯಾಯಾಂಗ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಪ್ರತಿಪಾದಿಸುವುದು ಇದರಲ್ಲಿ ಸೇರಿದೆ. ಇವರ ಸಾಧನೆಗೆ ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿರತಕ್ಕಂಥದ್ದು ಗಮನಿಸಬಹುದು. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇರ್ ಏಡ್ಸ್ ರೇಟಿಂಗ್ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ
ಆರ್ಥಿಕತೆ, ವಿತ್ತೀಯ ಶಿಸ್ತು, ಮೂಲಸೌಕರ್ಯ, ಹಣಕಾಸು ಅಭಿವೃದ್ಧಿ, ಸಾಮಾಜಿಕ ಆಡಳಿತ, ಪರಿಸರ ಎಂಬ 7 ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ತೋರಿದ ರಾಜ್ಯಗಳ ಪಟ್ಟಿಯಲ್ಲಿ ಕೆಳಗಿನ ಯಾವ ರಾಜ್ಯ ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಮಹಾರಾಷ್ಟ್ರ. ನೋಡಿ, ಸ್ವಲ್ಪ ನನಗೆ ನೆಗಡಿಯಾಗಿದೆ ಮತ್ತು ಸ್ವಲ್ಪ ಕೆಮ್ಮಾಗಿದೆ. ಆ ಕಾರಣಕ್ಕಾಗಿ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ, ಆದ್ರೂ ಮಾಡ್ತಾಯಿದ್ದೇನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಮಹಾರಾಷ್ಟ್ರ. ಗಮನಿಸಬಹುದು, ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು. ಕರ್ನಾಟಕ ದೇಶದಲ್ಲೇ ನಂಬರ್ 3ನೇ ಸ್ಥಾನದಲ್ಲಿದೆ ಅತ್ಯುತ್ತಮ ಸಾಧನಾ ರಾಜ್ಯ ವಿಭಾಗದಲ್ಲಿ. ಓಕೆ, ಡೀಟೇಲ್ಸನ್ನು ತಿಳ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ 7 ಕ್ಷೇತ್ರಗಳನ್ನು ಗಮನಿಸಿ: ಆರ್ಥಿಕತೆ, ವಿತ್ತೀಯ ಶಿಸ್ತು, ಮೂಲಸೌಕರ್ಯ, ಹಣಕಾಸು ಅಭಿವೃದ್ಧಿ, ಸಾಮಾಜಿಕ ಆಡಳಿತ, ಪರಿಸರ. ಈ 7 ಕ್ಷೇತ್ರಗಳಲ್ಲಿ ಈ ವರದಿ ಬಿಡುಗಡೆ ಮಾಡಿದೆ. ಕೇರೆಡ್ಸ್ ರೇಟಿಂಗ್ ಸಂಸ್ಥೆ ಬಿಡುಗಡೆ ಮಾಡಿದೆ. ಈ ಪೈಕಿ ಮಹಾರಾಷ್ಟ್ರ ರಾಜ್ಯ ದೇಶದಲ್ಲೇ ಮೊದಲನೇ ಸ್ಥಾನ ಪಡೆದುಕೊಂಡಿದೆ. ನಮ್ಮ ಕರ್ನಾಟಕ ಇಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ. ಇದು ನೆನಪಿರಬೇಕು, ಕರ್ನಾಟಕ 3rd ಪ್ಲೇಸಲ್ಲಿದೆ. ಈ ಪೈಕಿ ಗಾಳಿಯ ಗುಣಮಟ್ಟ, ಮರುಬಳಕೆ ಇಂಧನ ವಲಯಗಳಲ್ಲಿ ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಇದನ್ನು ಗಮನಿಸಬೇಕು ನೀವು. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್, ಗಮನಿಸಿ ಇದನ್ನು. ಜಾಗತಿಕವಾಗಿ ಉಪಗ್ರಹ ಆಧಾರಿತ ಹೈಸ್ಪೀಡ್ ಇಂಟರ್ನೆಟ್. ನೋಡಿ, ಉಪಗ್ರಹ ಆಧಾರಿತ ಹೈಸ್ಪೀಡ್ ಇಂಟರ್ನೆಟ್ ಒದಗಿಸಲು ಕೆಳಗಿನ ಯಾವ ಕಂಪನಿಯು ಪ್ರಾಜೆಕ್ಟ್ ಕುಪಿಯರ್, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಕನ್ನಡದಲ್ಲಿ ಒಂದೊಂದು ರೀತಿಯಾಗಿರತಕ್ಕಂಥ ಹತ್ರ ಇದೆ. ಪ್ರಾಜೆಕ್ಟ್ ಕುಪಿಯರ್ ಅನ್ನು ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ಅಮೆಜಾನ್. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಈ ತರಹದ ಕ್ವಶನ್ಗಳನ್ನು ಹೆಚ್ಚಾಗಿ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ. ಡೀಟೇಲ್ಸ್ ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಅಮೆಜಾನ್ ಬಿಲ್ಡ್ಸ್ ಕುಪಿಯರ್. ನೋಡಿ, ಕುಪಿಯರ್ ಇದು ಇಂಟರ್ನೆಟ್ ಸ್ಯಾಟಲೈಟ್ಸ್ ಟು ಟೇಕ್ ಆನ್ ಎಲನ್ ಮಾಸ್ಕ್ ಸ್ಟಾರ್ಲಿಂಕ್. ಅಂದರೆ ಎಲನ್ ಮಾಸ್ಕ್ ಒಡೆತನದ ಸ್ಟಾರ್ಲಿಂಕಿಗೆ ಇದು ಅಂದರೆ ಪ್ರತಿಸ್ಪರ್ಧಿಯಾಗಿ, ಗಮನಿಸಬಹುದು, ಈ ಇಂಟರ್ನೆಟ್ ಸ್ಯಾಟಲೈಟನ್ನು ಲಾಂಚ್ ಮಾಡ್ತಾ ಇದೆ. ಡೀಟೇಲ್ಸನ್ನು ನಾವು ನೋಡೋಣ. ಅಮೇರಿಕ ದೇಶದ ಬಹುರಾಷ್ಟ್ರೀಯ ವೆಬ್ ಸೇವೆಗಳು ಮತ್ತು ಇ ಕಾಮರ್ಸ್ನ ದೈತ್ಯ ಕಂಪನಿ ಅಮೆಜಾನ್ ಏನಿದೆ, ವಿಶ್ವದಾದ್ಯಂತ ಕೈಗೆಟುಕುವ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ನೆಟ್ವರ್ಕನ್ನು ಒದಗಿಸಲು ಪ್ರಾಜೆಕ್ಟ್ ಕುಪಿಯರ್ ಅಡಿಯಲ್ಲಿ ತನ್ನ 27 ಉಪಗ್ರಹಗಳ ಮೊದಲ ಬ್ಯಾಚನ್ನು ಉಡಾವಣೆ ಮಾಡಿದೆ. ನೋಡಿ, ಪ್ರಾಜೆಕ್ಟ್ ಕುಪಿಯರ್ ಅಮೆಜಾನಿಗೆ ಸಂಬಂಧಪಟ್ಟಿದೆ. ಯಾವುದಕ್ಕಾಗಿ ಸಂಬಂಧಪಟ್ಟಿದೆ? ಸುಧಾರಿತ ಇಂಟರ್ನೆಟ್ ಸೇವೆಯನ್ನು ಜಗತ್ತಿನಾದ್ಯಂತ ಒದಗಿಸುವ ಉದ್ದೇಶದಿಂದ ಆಲ್ರೆಡಿ 27 ಉಪಗ್ರಹಗಳನ್ನು ಇದು ಉಡಾವಣೆ ಮಾಡಿದೆ. ಜೆಫ್ ಬೆಜೋಸ್ ಅವರ ಕಂಪನಿ ಅಮೆಜಾನ್ ಏನಿದೆ, ಎಲನ್ ಮಾಸ್ಕ್ ಅವರ ಸ್ಪೇಸ್ಎಕ್ಸ್ ಸ್ಟಾರ್ಲಿಂಕ್ ಬಾಹ್ಯಾಕಾಶ ಆಧಾರಿತ ಬ್ರಾಡ್ಬ್ಯಾಂಡ್ ಲಿಂಕ್ ನೆಟ್ವರ್ಕ್ನೊಂದಿಗೆ ಸ್ಪರ್ಧಿಸಲು ಯೋಜಿಸುತ್ತಿದೆ. ಯುನೈಟೆಡ್ ಲಾಂಚ್ ಅಲಯನ್ಸ್ ಕಂಪನಿಯ ಅಟ್ಲಾಸ್ 5 ರಾಕೆಟ್ನಲ್ಲಿ 27 ಉಪಗ್ರಹಗಳ ಮೊದಲ ಸೆಟ್ಟನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಲಾಯಿತು. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ನಿಮಗೆ. ಏನಿದು ಕ್ವಶನ್ನು? ಮುಂಬರುವ ರಾಷ್ಟ್ರವ್ಯಾಪಿ ಜನಗಣತಿಯಲ್ಲಿ ಜಾತಿ ಗಣತಿಯನ್ನು ಸೇರಿಸಲು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ನೋಡಿ CCPA ಅನುಮೋದನೆ ನೀಡಿದೆ. ಹಾಗಾದರೆ ಭಾರತದಲ್ಲಿ ಕೊನೆಯ ಬಾರಿಗೆ ಜಾತಿ ಗಣತಿ ಯಾವಾಗ ನಡೆಸಲಾಯಿತು? ಸರಿಯಾದಂಥ ಉತ್ತರ 1931ರಲ್ಲಿ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಎಲ್ಲ ಕನ್ನಡ, ಇಂಗ್ಲೀಷು ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಮುಂಬರುವ ರಾಷ್ಟ್ರವ್ಯಾಪಿ ಗಣತಿಯಲ್ಲಿ ಮುಖ್ಯವಾಗಿ ಜಾತಿ ಗಣತಿಯನ್ನು ಸೇರಿಸಲು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಅಂದರೆ CCPA ಅನುಮೋದನೆ ನೀಡಿದೆ. 2021ರಲ್ಲಿ ಪ್ರಾರಂಭವಾಗಬೇಕಿದ್ದ ಜನಗಣತಿ ವಿಳಂಬವಾಗಿದ್ದು ಅದು 2025ರಲ್ಲಿ ಪ್ರಾರಂಭವಾಗುವ ನಿರೀಕ್ಷೆ ಇದೆ.
ನೋಡಿ, ಸೂಪರ್ ಕ್ಯಾಬಿನೆಟ್ ಎಂದು ಕರೆಯಲ್ಪಡುವ ಸಿ ಸಿ ಪಿ ಎನ ಸೂಪರ್ ಕ್ಯಾಬಿನೆಟ್ ಅಂತ ಕರೀತಾರೆ. ಇದು ಏಪ್ರಿಲ್ 30, 2025ರಂದು ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ತನ್ನ ಸಭೆಯನ್ನು ನಡೆಸಿತು. ಹಾಗಾದರೆ ಭಾರತದಲ್ಲಿ ಜಾತಿ ಗಣತಿ, ನೋಡಿ ಜನಗಣತಿ ಬೇರೆ, ಇದು ನೆನಪಿರಬೇಕು ನಿಮಗೆ. ಜನಗಣತಿ ಬೇರೆ, ಜಾತಿ ಗಣತಿ ಬೇರೆ. ಓಕೆ, ಭಾರತದಲ್ಲಿ ಜಾತಿ ಗಣತಿಯ ಇತಿಹಾಸ 1872ರಲ್ಲಿ ಭಾರತದಲ್ಲಿ ಮೊದಲ ಜನಗಣತಿಯನ್ನು ಬ್ರಿಟಿಷರು ಭಾರತದ ವಿವಿಧ ಭಾಗಗಳಲ್ಲಿ ಏಕಕಾಲದಲ್ಲಿ ನಡೆಸಲಿಲ್ಲ. ಆ ಸಮಯದಲ್ಲಿ ಮಿಯೋ ಭಾರತದ ಗವರ್ನರ್ ಜನರಲ್ ಆಗಿದ್ದರು. ಮೊದಲ ಸಿಂಕ್ರೊನೈಸ್ ಜನಗಣತಿಯನ್ನು 1881ರಲ್ಲಿ ರಿಪ್ಪನ್ ಆಳ್ವಿಕೆಯಲ್ಲಿ ನಡೆಸಲಾಯಿತು. ಅಂದಿನಿಂದ 1931ರವರೆಗೆ ಪ್ರತಿ 10 ವರ್ಷಗಳಿಗೊಮ್ಮೆ ಇದನ್ನು ನಡೆಸಲಾಯಿತು. ನೋಡಿ, ಕೊನೆಯ ಬಾರಿಗೆ 1931, ಇದನ್ನು ನೆನಪಿಟ್ಕೋಬೇಕು. 1881ರಿಂದ ಜನಗಣತಿ ಎಣಿಕೆಯಲ್ಲಿ ಜಾತಿಯನ್ನು ಸೇರಿಸಲಾಯಿತು. ಕೊನೆಯ ಜಾತಿ ಗಣತಿ 1931ರಲ್ಲಿ ನಡೆಯಿತು. ನೋಡಿ, ಜಾತಿ ಗಣತಿ ಕೊನೆಯ ಬಾರಿಗೆ 1931ರಲ್ಲಿ ನಡೆಸಲಾಗಿತ್ತು. ಭಾರತದಲ್ಲಿ ಜನಗಣತಿ ಸ್ವತಂತ್ರದ ನಂತರ ಜನಗಣತಿ ಅಧಿಕಾರಿಗಳ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಜೊತೆಗೆ ಜನಗಣತಿಯನ್ನು ನಡೆಸುವ ಯೋಜನೆಯನ್ನು ಒದಗಿಸಲು ಜನಗಣತಿ ಕಾಯ್ದೆ 1948 ಜಾರಿಗೆ ತರಲಾಯಿತು. ಜನಗಣತಿಯನ್ನು ನಡೆಸುವ ಜವಾಬ್ದಾರಿ ಕೇಂದ್ರ ಗೃಹ ಸಚಿವಾಲಯದ ರಿಜಿಸ್ಟರ್ ಜನರಲ್ ಆಫ್ ಜನಗಣತಿ ಆಯುಕ್ತರ ಕಚೇರಿ. ನೋಡಿ, ಇದರ ಹ್ಯಾಂಡ್ ಓವರ್ ಇದೆ, ಇದು ಇಂಪಾರ್ಟೆಂಟು. ರಿಜಿಸ್ಟರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಯ ಮೇಲಿದೆ. 1951ರಿಂದ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತದೆ. 2021ರ ಜನಗಣತಿಯು ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ವಿಳಂಬವಾಯಿತು. ಪ್ರಸ್ತುತ ರಿಜಿಸ್ಟರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಎಂಬತಕ್ಕಂಥವರು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಮುಖ್ಯವಾಗಿ ಗಮನಿಸಿ, PDF ಅವೈಲೇಬಲ್ ಇದೆ. ಬೇಕಾದಂಥವರು ಸಂಪರ್ಕ ಮಾಡಿ ನೀವು PDF ಪರ್ಚೇಸ್ ಮಾಡಬಹುದು. ಪರ್ ಮಂತ್ PDF ನಿಮಗೆ 30 ರೂಪೀಸ್ ಇರುತ್ತದೆ. ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತೆ PDF ಲಭ್ಯವಾಗುತ್ತದೆ. PDF ಬೇಕಾದಂಥವರು 7411979005 ಇದಕ್ಕೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡುವುದರ ಮೂಲಕ ನೀವು PDF ಪರ್ಚೇಸ್ ಮಾಡ್ಬೋದು. ಆನ್ಲೈನ್ ಮೂಲಕ PDF ನಾನು ವಿತರಿಸ್ತೀನಿ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.